ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಾಪ್ಟರ್ದಲ್ಲಿ ನಾವು 9ನೇ ಚಾಪ್ಟರ್ ಆಗಿರ್ತಕ್ಕಂಥ ಹೀಟ್ ಅಂದರೆ ಉಷ್ಣತೆ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ತಮಗೆಲ್ಲ ಯಾರ್ಯಾರು ನಮ್ಮ ಸ್ನೇಹಿತರು ಕರ್ನಾಟಕ ಟೀಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದರು, PDO ಆಗಿರ್ಬೋದು, PA, PSI, FDA, ಸೊ ಯಾರ್ಯಾರು ಈ ಒಂದು ಎಕ್ಸಾಮ್ನ ತಯಾರು ಮಾಡ್ತಾ ಇದ್ರು, ಸೊ ಅವರಿಗೋಸ್ಕರ ನಾವು ಟೋಟಲ್ ಆಗಿ ಫ್ರೀ ಆಗಿ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆ 8 ಚಾಪ್ಟರ್ದ ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಕೊಟ್ಟಿದ್ವಿ. ಅದರ ಜೊತೆಗೇನೆ ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 15 ಚಾಪ್ಟರ್ಗಳನ್ನು ಕೂಡ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬಹುದು. ಓಕೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಯಾವುದಪ್ಪ ಅಂದರೆ ಹೀಟು ಅಂದರೆ ಉಷ್ಣತೆ ಅಂತ ಕರಿತೀವಿ. ಸೊ ಈ ಹೀಟ್ ಅಂದರೆ ಉಷ್ಣತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯ ಒಂದು ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ, ಅಂದರೆ ಮಾದರಿಯ ಕ್ವಶನ್ಗಳು ಯಾವ ರೀತಿ ಬರ್ತಾ ಇರುತ್ತೆ, ಸೊ ಆ ಒಂದು ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ತಡ ಮಾಡಿದ್ರೆ ನಾವು ಇವತ್ತಿನ ನಮ್ಮ ಒಂದು ಕ್ವಶನ್ಸ್ಗಳು ಯಾವ ಥರ ಬರುತ್ತೆ, ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಸೊ ತಡ ಮಾಡೋದು ಬೇಡ. ಸೊ ಒಂದೊಂದಾಗಿ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ಒಂದೊಂದಾಗಿ ನಾವು ಕ್ವಶನ್ಗಳನ್ನು ನೋಡ್ತಾ ಹೋಗುವ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ಫಸ್ಟ್ ಒಂದು ಕ್ವಶನ್ ಏನು ಹೇಳ್ತೀವಿ ನೋಡಿ, ಉಷ್ಣತೆಯನ್ನು ಅಳೆಯುವ ಮಾಪಕ. ನೋಡಿ, ಉಷ್ಣತೆ ಅಂದ ಕೂಡಲೇ ಟೆಂಪರೇಚರ್ ಅಂತ ಕರಿತೀವಿ. ಸೊ ಈ ಟೆಂಪರೇಚರ್ನ ಅಳೆಯುವ ಸಲುವಾಗಿ ಯಾವ ಒಂದು ಮಾಪಕವನ್ನು ನೀವು ಉಪಯೋಗ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದರೂ ಇಲ್ಲಿ ಆಪ್ಷನ್ಗಳನ್ನು ಯಾವ ಥರ ಕೊಟ್ಟಿರ್ತಾರೆ ಅದರ ಮೇಲೆ ನಿಮ್ಮ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಬ್ಯಾರೋಮೀಟರ್ ಅಂತ ಕೊಟ್ಟಿದ್ದಾರೆ, ಬ್ಯಾರೋಮೀಟರ್. ಥರ್ಡ್ ಆಪ್ಷನ್ ನೋಡಿ, ಸ್ಪೀಡೋಮೀಟರ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಆಪ್ಷನಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಯಾವ್ದು ಆನ್ಸರು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದರ ಆನ್ಸರು ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಥರ್ಮೋಮೀಟರು. ಹೌದಾ? ಸೊ ಥರ್ಮೋಮೀಟರ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಈ ಒಂದು ಉಷ್ಣತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಯಾವುದು? ಈ ಥರ್ಮೋಮೀಟರ್ನ ಯೂಸ್ ಮಾಡಿಕೊಂಡು ಉಷ್ಣತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಹಾಗಿದ್ರೆ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಸೊ ಇದು ಕೂಡ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು ಆನ್ಸರ್. ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆದರೂ ಮತ್ತೆ ಒಂದ್ಸಲ ಹೇಳ್ತೀನಿ, ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಯೂಸ್ ಮಾಡ್ತಾರೆ. ಅದಕ್ಕೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ನ ತೊಗೊಂಡ್ರೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಾಹನದ ಒಂದು ವೇಗವನ್ನು ಅಳೆಯುವ ಸಲುವಾಗಿ, ಅಂದರೆ ಎಷ್ಟು ಸ್ಪೀಡು ಆ ಒಂದು ವಾಹನ ಚಲಿಸ್ತಾ ಇದೆ ಅನ್ನೋದನ್ನ ನೋಡೋ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಸ್ಪೀಡೋಮೀಟರ್ ಇರುತ್ತಲ್ವಾ, ಸೊ ವೆಹಿಕಲ್ 2 ವೀಲರ್ ಇರಲಿ 4 ವೀಲರ್ ಇರಲಿ, ಸೊ ಅದಕ್ಕೆ ಅಲ್ಲಿ ಮೀಟರ್ ಇರುತ್ತೆ, ಅದಕ್ಕೆ ಸ್ಪೀಡೋಮೀಟರ್ ಅಂತ ಕರಿತೀವಿ. ಹೌದಾ? ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ಏನು ಹೇಳಬೇಕು? ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಥರ್ಮೋಮೀಟರು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ, ಉಷ್ಣತೆಯ SI ಮೂಲಮಾನ. ನೋಡಿ, ಟೆಂಪರೇಚರ್ ಇದೆ, ಸೊ ಟೆಂಪರೇಚರ್ದ ಒಂದು SI ಮೂಲಮಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ರೆ, ಡಿಗ್ರಿ ಸೆಲ್ಸಿಯಸ್ ಇದೆ, ಸೆಕೆಂಡ್ ಡಿಗ್ರಿ ಫ್ಯಾರೆನ್ಹೀಟ್ ಇದೆ, ಥರ್ಡ್ ಒನ್ ಡಿಗ್ರಿ ಕೆಲ್ವಿನ್ ಇದೆ, ಫೋರ್ತ್ ಒನ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್? ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಯಾಕಂದರೆ ಸೆಲ್ಸಿಯಸ್ ಕೂಡ ಟೆಂಪರೇಚರ್ ಯೂನಿಟೇ, ಬಟ್ ಸೆಲ್ಸಿಯಸ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಬಟ್ SI ಯೂನಿಟ್ ಯಾವುದಪ್ಪ ಅಂದರೆ ಇಲ್ಲಿ ಆನ್ಸರ್ ಯಾವುದು? ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಇನ್ನು ಡಿಗ್ರಿ ಫ್ಯಾರೆನ್ಹೀಟ್ ಇದು ಕೂಡ ಒಂದು ಉಷ್ಣತೆಯ ಒಂದು ಮೂಲಮಾನನೇ, ಬಟ್ SI ಮೂಲಮಾನ ಅಲ್ಲ. ಬಟ್ ಕೇಳಿದ್ರೆ ಏನಿಲ್ಲಿ SI ಮೂಲಮಾನ ಕೇಳಿದ್ದಾರೆ. ಸೊ ಹೀಗಾಗಿ ನಮಗೆ SI ಮೂಲಮಾನ ಏನಾದರೂ ಬೇಕಾಗಿದ್ದರೆ ಸೊ ನಾವು ಯಾವ ಥರ ಆನ್ಸರ್ ಕೊಡಬೇಕಂದ್ರೆ ಯಾವುದು? ಡಿಗ್ರಿ ಕೆಲ್ವಿನ್ ಅಂತಕ್ಕಂಥ ಒಂದು ಆನ್ಸರ್ನ ಕೊಡಬೇಕಾಗುತ್ತೆ. ಇದು ಕೊಟ್ಟರೆ ಮಾತ್ರ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಓಕೆ,
ಅರ್ಥ ಆಯ್ತಾ? ಉಷ್ಣತೆ SI ಮೂಲಮಾನ ಯಾವುದು ಅಂದ್ರೆ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಥರ್ಡ್ ಕ್ವಶನ್ ನೋಡಿ. ಏನು ಹೇಳುತ್ತೆ ನಮಗೆ, ಥರ್ಮೋಮೀಟರ್ದಲ್ಲಿ ಪಾದರಸವನ್ನ ಏಕೆ ಉಪಯೋಗ ಮಾಡ್ತಾರೆ? ನೋಡಿ, ಥರ್ಮೋಮೀಟರ್ದಲ್ಲಿ ಏನು ಯೂಸ್ ಮಾಡ್ತಾರೆ? ಸೊ ಅಲ್ಲಿ ಪಾದರಸವನ್ನ ಯೂಸ್ ಮಾಡಿರ್ತಾರೆ, ಹೌದಲ್ವಾ? ಸೊ ಅದ್ರ ಬಿಟ್ಟರೆ ಆಲ್ಕೋಹಾಲ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಅದ್ರ ಕ್ವಶನ್ ಇದೆ, ಫೋರ್ತ್ ಕ್ವಶನ್ ಅದೇ ಇದೆ. ಓಕೆ, ಥರ್ಮೋಮೀಟರ್ದಲ್ಲಿ ಪಾದರಸವನ್ನ ಏಕೆ ಉಪಯೋಗಿಸುತ್ತಾರೆ ಅಂತಕ್ಕಂಥ ಕ್ವಶನ್ ಅಲ್ಲಿ ಕೇಳ್ತಾರೆ ನೋಡಿ. ಏಕೆ? ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಯ್ಕೆ ಎ, ತಾಪಕ್ಕೆ ಬೇಗ ಪ್ರತಿಕ್ರಿಯೆ ನೀಡಲ್ಲ. ತಾಪಕ್ಕೆ ಅಂದರೆ ನಾವು ಯಾವಾಗ ಥರ್ಮೋಮೀಟರ್ನ ಯೂಸ್ ಮಾಡ್ತೀವೋ ಆ ಟೆಂಪರೇಚರ್ ನೋಡೋ ಸಲುವಾಗಿ. ಸೊ ಯಾವಾಗ ಒಂದು ಲಿಕ್ವಿಡ್ನ, ಸಪೋಸ್ ನಾವು ಲಿಕ್ವಿಡ್ನಲ್ಲಿ ಥರ್ಮೋಮೀಟರ್ ಯೂಸ್ ಮಾಡ್ತಾ ಇದ್ವಿ, ಹೌದಾ? ಸೊ ಅದಕ್ಕೆ ನಾವು ಟೆಂಪರೇಚರ್ ಕೊಡ್ತೀವಿ, ಆ ಲಿಕ್ವಿಡ್ ಹೀಟ್ ಆಗುತ್ತೆ. ಹೀಟ್ ಆದಾಗ ಅದಕ್ಕೆ ಪಾದರಸ ಬೇಗನೆ ಪ್ರತಿಕ್ರಿಯೆ ನೀಡುವುದಿಲ್ಲ, ಹೌದಾ? ಸೊ ಇದು ಅಂತೂ ಆನ್ಸರ್ ಆಗಲ್ಲ. ಎರಡನೇ ನೋಡಿ, ಗಾಜಿನ ನಳಿಕೆಗೆ ಅಂಟಿಕೊಳ್ಳುತ್ತದೆ, ಇದು ಆಗುತ್ತಾ? ಇದು ಕೂಡ ಆಗಲ್ಲ. ಗಾಜಿನ ನಳಿಕೆ ಪಾದರಸ ಅಂಟಿಕೊಳ್ಳುತ್ತಾ? ನೋ. ಮುಂದೆ ನೋಡಿ, ಬೇಗನೆ ಆವಿ ಆಗುತ್ತಾ? ಇದು ಆಗ್ಬೋದಾ ಆನ್ಸರು? ಇದು ಕೂಡ ಆಗಲ್ಲ. ಇನ್ನು ನಾಲ್ಕನೇ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ? ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತದೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಇಲ್ಲಿ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳ್ತಾರೆ, ಹೌದಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ನಾಲ್ಕನೇ ಒಂದು ಆಪ್ಷನ್ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಸರಿಯಾದ ಆನ್ಸರ್? ಯಾವುದು? ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತಾ? ಹೌದಾ? ಸೊ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಆಯ್ಕೆ ಇದು. ಪಾದರಸ ಹೆಂಗಿರುತ್ತಪ್ಪ ಅಂದ್ರೆ, ಪಾದರಸ ಯೂಸ್ ಮಾಡೋ ಉದ್ದೇಶನೇ ಇದೆ. ಇದು ಟೆಂಪರೇಚರ್ ಏನಾದ್ರು ಸ್ವಲ್ಪ ಹೆಚ್ಚಾದ್ರೆ ಮುಗಿತು, ಜಲ್ದಿ ಬೇಗನೆ ಏನಾಗುತ್ತೆ, ಅದು ಒಂದು ಪ್ರತಿಕ್ರಿಯೆನೇ ನೀಡುತ್ತೆ. ಆಪ್ಷನ್ ಎ ಏನು ಕೊಟ್ಟಿದ್ರು ನೋಡಿ, ಇಲ್ಲಿ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಕೊಟ್ಟಿದ್ರು. ಸೊ ಈ ಆಯ್ಕೆ ಅಂತೂ ಆಗಲ್ಲ. ಗಾಜಿನ ಅಂಟಿಕೊಳ್ಳುತ್ತಾ? ಇದು ಪಾದರಸ ಅಂಟಿಕೊಳ್ಳೋದಿಲ್ಲ. ಬೇಗನೆ ಆವಿ ಆಗುತ್ತಾ? ಇಲ್ಲ. ಆವಿ ಆಗ್ತಾ ಇದ್ರೆ ಪಾದರಸನ ಯೂಸ್ ಯಾಕೆ ಮಾಡ್ತಾರೆ? ಯೂಸೇ ಮಾಡಲ್ಲ, ಹೌದಲ್ವಾ? ಸೊ ಇಲ್ಲಿ ಆಯ್ಕೆ ಯಾವುದು? ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತದೆ. ಅಥವಾ ಸ್ವಲ್ಪ ಟೆಂಪರೇಚರ್ ಏನಾದರೂ ಜಾಸ್ತಿ ಆಗಿದ್ರೆ ಸೊ ಮುಗಿತು, ಅದು ಬೇಗನೆ ಏನು ಮಾಡುತ್ತೆ, ಒಂದು ರಿಯಾಕ್ಷನ್ ತೋರಿಸುತ್ತಲ್ಲಿ ಬೇಗನೆ ಟೆಂಪರೇಚರ್ ಎಷ್ಟು ಆಗ್ತಾ ಇದೆ ಅನ್ನೋದನ್ನ ಕ್ವಿಕ್ ಆಗಿ ಆ ಥರ್ಮೋಮೀಟರ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಹಿಂಗಾಗಿ ಮೂರನೇ ಒಂದು ಕ್ವಶನ್ ಆನ್ಸರ್ ಏನಪ್ಪಾ ಅಂದ್ರೆ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಅಷ್ಟೇ ಅಲ್ಲ, ಹೌದಾ? ಸೊ ಇದು ಗಾಜಿನ ಅಡಿಕೆಗೆ ಅಂಟಿಕೊಳ್ಳೋದಿಲ್ಲ, ಹೌದಾ? ಸೊ ಇದು ಬೇಗನೆ ಕೂಡ ಆವಿ ಆಗೋದಿಲ್ಲ, ಹೌದಾ? ಸೊ ಅದೇ ಒಂದು ರೀಸನ್ ಇಂದ ಥರ್ಮೋಮೀಟರ್ದಲ್ಲಿ ಪಾದರಸವನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ನಾಲ್ಕನೇ ಕ್ವಶನ್ ನೋಡಿ ಏನಿದೆ. ನಾಲ್ಕನೇ ಕ್ವಶನ್ ನೋಡಿ, ಕೆಲವೊಂದು ಥರ್ಮೋಮೀಟರ್ದಲ್ಲಿ ಪಾದರಸದ ಬದಲಾಗಿ ಆಲ್ಕೋಹಾಲ್ ಅನ್ನ ಉಪಯೋಗ ಮಾಡುತ್ತಾರೆ. ನಾನು ಜಸ್ಟ್ ಹೇಳಿದ್ದೆ ನಿಮಗೆ, ಕೆಲವೊಂದು ಥರ್ಮೋಮೀಟರ್ದಲ್ಲಿ ಪಾದರಸದ ಬದಲಾಗಿ ಏನು ಯೂಸ್ ಮಾಡ್ತಾರೆ? ಆಲ್ಕೋಹಾಲ್ನ ಯೂಸ್ ಯಾಕೆ ಮಾಡ್ತಾರೆ ನೋಡಿ. ಅದಕ್ಕೆ ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ. ಆಯ್ಕೆ ಏನು ಕೊಟ್ಟಿದ್ದಾರೆ? ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಪಾದರಸ -39 ಸೆಲ್ಸಿಯಸ್ಗೆ ಘನೀಕರಣವಾಗುತ್ತೆ. ಅಂದ್ರೆ ಇದು ಸಾಲಿಡ್ ನಲ್ಲಿ ಕನ್ವರ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಇದರಲ್ಲಿ -39 ಡಿಗ್ರಿ ಸೆಲ್ಸಿಯಸ್ಗೆ, ಹೌದಾ? ಇನ್ನು ಆಲ್ಕೋಹಾಲ್ -114 ಡಿಗ್ರಿ ಸೆಲ್ಸಿಯಸ್ಗೆ ಇದು ಕೂಡ ಸಾಲಿಡ್ ನಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಇನ್ನು ಇದು ಕೂಡ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಅಂದ್ರೆ ಆಲ್ಕೋಹಾಲ್ ಯೂಸ್ ಮಾಡುತ್ತಲ್ಲ ಥರ್ಮೋಮೀಟರ್, ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೇಳಿದ್ದಾರೆ ಅವರು. ಇದು ಕೂಡ ಏನ್ ಮಾಡುತ್ತೆ? ಬೇಗನೆ ತಾಪಕ್ಕೆ ಪ್ರತಿಕ್ರಿಯೆ ನೀಡುತ್ತೆ. ಇನ್ನು ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಇದರ ಸರಿಯಾದ ಆನ್ಸರ್. ಯಾಕಂದ್ರೆ ನೋಡಿ, ಪಾದರಸ ಅಂತ ತಗೊಂಡ್ರೆ ಕೆಲವೊಂದು ಏರಿಯಾಗಳು ಹೆಂಗಿರುತ್ತೆ, ನಮ್ಮ ಸರ್ಫೇಸ್ ಮೇಲೆ -39 ಅಂತ ಇದ್ದೇ ಇರುತ್ತಲ್ವಾ? ಸೊ ಅದನ್ನ ಏನಾದ್ರಲ್ಲಿ ನಾವು ಥರ್ಮೋಮೀಟರ್ ತಗೊಂಡು ಹೋದ್ರೆ -39 ಏನಾಗುತ್ತೆ, ಅದು ಸಾಲಿಡ್ ಸ್ಟೇಟ್ ನಲ್ಲಿ ಕನ್ವರ್ಟ್ ಆಗುತ್ತೆ, ಹೌದಲ್ವಾ? ಸೊ ಅಲ್ಲಿ ಥರ್ಮೋಮೀಟರ್, ಪಾದರಸ ಇರತಕ್ಕಂಥ ಥರ್ಮೋಮೀಟರ್ ನಮಗೆ ಯೂಸೇ ಆಗಲ್ಲ, ಹೌದಾ? ಸೆಕೆಂಡ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? ಆಲ್ಕೋಹಾಲ್ -114 ಡಿಗ್ರಿ ಸೆಲ್ಸಿಯಸ್ಗೆ ಘನೀಕರಣವಾಗುತ್ತೆ. ಸೊ ಇದ್ರದ್ದು 39, ಇದ್ರದ್ದು 114. ಹಾಗಾದ್ರೆ ಯೂಸ್ ಯಾವ್ದು ಮಾಡಬೇಕು? ಆಲ್ಕೋಹಾಲ್ ಇರತಕ್ಕಂತಹ
ಥರ್ಮೋಮೀಟರ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಿ ಟೆಂಪ್ರೇಚರ್ -114 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅಂದರೆ ಹಿಮ ಪ್ರದೇಶ ಏನಿರುತ್ತಲ್ವಾ, ಸೊ ಅಲ್ಲಿ ಈ ಒಂದು ಆಲ್ಕಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಆಪ್ಷನ್ ಕೆ ಏನು ಕೊಟ್ಟಿದೆ ನೋಡಿ, ಈ ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೂಡ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಹೌದು, ಯಾಕಂದ್ರೆ ಇದು ಕೂಡ -114 ಸೆಲ್ಸಿಯಸ್ಗೆ ಏನಾಗುತ್ತೆ, ಸಾಲಿಡ್ನಲ್ಲಿ ಕನ್ವರ್ಟ್ ಆಗುತ್ತೆ. ಲಿಕ್ವಿಡ್ ಅಲ್ವಾ ಆಲ್ಕೋಹಾಲು. ಸೊ ಏನಾದರೂ -114 ಡಿಗ್ರಿ ಸೆಲ್ಸಿಯಸ್ಗೆ ಹೋದರೆ, 114 ಡಿಗ್ರಿ ಸೆಲ್ಸಿಯಸ್ಗೆ ಹೋದರೆ, ಸೊ ಇದು ಕೂಡ ಸಾಲಿಡ್ ಆಗುತ್ತಲ್ವಾ. ಅಂದರೆ ಇದರ ಅರ್ಥ ಏನು, ಸೊ ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೂಡ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ. ಅಂದ್ರೆ ಒಟ್ಟು ಆಪ್ಷನ್ ಅ, ಬ, ಕ 3 ಆಯ್ಕೆಗಳು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಏನಿರುತ್ತೆ, ಥರ್ಮೋಮೀಟರ್ ಕಂಡು ಹಿಡಿದ ವಿಜ್ಞಾನಿ. ಥರ್ಮೋಮೀಟರ್ನ ಯಾರು ಕಂಡು ಹಿಡಿದ್ರು? ಸೊ ನಿಮಗೆಲ್ಲ ಗೊತ್ತಿಡ್ಬೋದು. ನನ್ನ ಒಂದು ಅನಿಸಿಕೆಯ ಪ್ರಕಾರ ಥರ್ಮೋಮೀಟರ್ ಯಾರು ಕಂಡು ಹಿಡಿದ್ರು? ಕೆಲ್ವಿನ್ ಕಂಡು ಹಿಡಿದ್ರ, ಪಾಲ್ ಲ್ಯಾಂಗ್ವಿನ್ ಅಂತಕ್ಕಂಥವ್ರು ಕಂಡು ಹಿಡಿದ್ರ, ಅಥವಾ ಎಚ್ ಕೆಮರ್ಲಿಂಗ್-ಓನ್ಸ್ ಅಂತಕ್ಕಂಥವ್ರು ಕಂಡು ಹಿಡಿದ್ರ, ಅಥವಾ ಗೆಲಿಲಿಯೋ ಅವರು ಕಂಡು ಹಿಡಿದ್ರ? ಸೊ ಇದ್ರ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಗೆಲಿಲಿಯೋ ಅಂತ ಹೇಳ್ತೀವಿ. ಹಾಗಾದ್ರೆ ಕೆಲ್ವಿನ್ ಏನು ಕಂಡು ಹಿಡಿದ್ರು? ಈ ಪಾಲ್ ಪೆಂಗಿನ್ ಅವ್ರು ಏನು ಕಂಡು ಹಿಡಿದ್ರು? ಎಚ್ ಕೆಮರ್ಲಿಂಗ್-ಓನ್ಸ್ ಅವ್ರು ಏನು ಕಂಡು ಹಿಡಿದ್ರು? ಸೊ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಮತ್ತೊಂದ್ಸಲ ಹೇಳ್ತೀನಿ ಕೇಳಿ. ಕೆಲ್ವಿನ್ ಅಂದ್ರೆ ಉಷ್ಣತೆ ಅಳಿತಕ್ಕಂಥ ಒಂದು ಮೂಲಮಾನವನ್ನ ಕಂಡು ಹಿಡಿದವರು ಈ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಉಷ್ಣತೆಯನ್ನ ಇದರಲ್ಲಿ ಮೇಂಟ್ ಮಾಡ್ತೀವಿ ನಾವು, ಕೆಲ್ವಿನ್ದಲ್ಲಿ ಮೆಜರ್ಮೆಂಟ್ ಮಾಡ್ತೀವಲ್ವಾ, ಹೌದಾ. ಸೊ ಹೀಗಾಗಿ ಇವ್ರು ಏನ್ ಕಂಡು ಹಿಡಿದ್ರು ಅಂದ್ರೆ ಉಷ್ಣತೆಯನ್ನ ಅಳೆಯುವ ಮೂಲಮಾನ ಕಂಡು ಹಿಡಿದವ್ರೆ ಈ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಪಾಲ್ ಲ್ಯಾಂಗ್ವಿನ್ ಅಂತಕ್ಕಂಥ ವಿಜ್ಞಾನಿ ಏನು ಕಂಡು ಹಿಡಿದ್ರು? ಸೋನಾರದ ಜನಕ ಅಂತ ಹೇಳ್ತೀವಿ ಇವರಿಗೆ. ಎದರ ಜನಕ ಇವರು? ಸೋನಾರದ ಜನಕ ಅಂತ ಹೇಳ್ತೀವಿ. ಯಾರಿಗೆ? ಪಾಲ್ ಲ್ಯಾಂಗ್ವಿನ್. ಇನ್ನು ಎಚ್ ಕೆಮರ್ಲಿಂಗ್-ಓನ್ಸ್ ಅಂತಕ್ಕಂಥ ಏನು ಕಂಡು ಹಿಡಿದ್ರು? ಸೂಪರ್ ಕಂಡಕ್ಟಿವಿಟಿಯನ್ನ ಕಂಡು ಹಿಡಿದವ್ರೆ ಇವರೇ. ಏನು? ಸೂಪರ್ ಕಂಡಕ್ಟಿವಿಟಿಯನ್ನ ಕಂಡು ಹಿಡಿದವ್ರೆ ಈ ನಮ್ಮ ಎಚ್ ಕೆಮರ್ಲಿಂಗ್-ಓನ್ಸ್ ಅಂತಕ್ಕಂಥವ್ರು. ಸೊ ಹೀಗಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಗೆಲಿಲಿಯೋ ಅವರು ಇದ್ದಾರೆ. ಸೊ ಗೆಲಿಲಿಯೋ ಅವರೇ ಏನ್ ಮಾಡಿದ್ರೆ ಈ ಥರ್ಮೋಮೀಟರ್ನ ಕಂಡು ಹಿಡಿದಿರತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಯಾರು ಕಂಡು ಹಿಡಿದ್ರು? ಗೆಲಿಲಿಯೋ. ಇದನ್ನಷ್ಟೇ ಅಲ್ಲ, ಗೆಲಿಲಿಯೋ ಅವರು ಇನ್ನೂ ಏನೇನೋ ರಿಸರ್ಚ್ ಮಾಡಿದ್ದಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಬರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಹಾಗೇನಾದ್ರು ಡೌಟ್ ಅನ್ಸಿದ್ರೆ ಹೇಳಿ, ಕಾಮೆಂಟ್ ಹಾಕಿ ಕೆಳಗಡೆ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಓಕೆ ಓಕೆ ಇನ್ನು 6ನೇ ಒಂದು ಕ್ವಶನ್ ನೋಡಿ. 6ನೇ ಕ್ವಶನ್ ಏನು ಹೇಳುತ್ತೆ ನಮಗೆ? ಓಕೆ, ಘನ, ದ್ರವ ಮತ್ತು ಅನಿಲಗಳನ್ನ ಕಾಯಿಸಿದಾಗ ನೋಡಿ, ಒಂದು ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ಅಥವಾ ಗ್ಯಾಸಸ್ ಇದೆ, ಅದಕ್ಕೆ ಏನಾದರೂ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ವ್ಯಾಕೋಚನ ಆಗುತ್ತಾ, ಸಂಕೋಚನ ಆಗುತ್ತಾ, ಎರಡೂ ಆಗುತ್ತಾ, ಅಥವಾ ಯಾವುದು ಅಲ್ಲ ಅಂತಕ್ಕಂಥ ಒಂದು ಕ್ವಶನ್ನ ಕೇಳ್ತಾರೆ. ನೋಡಿ, ಘನ ಇರಲಿ, ದ್ರವ ಇರಲಿ, ಅನಿರಲಿ, ಅದನ್ನು ಏನಾದರೂ ಕಾಯಿಸಿದ್ರೆ ಅವು ಏನಾಗುತ್ತಪ್ಪ ಅಂದರೆ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಎಕ್ಸ್ಪಾನ್ಷನ್, ಅದಕ್ಕೆ ನಾವು ಕನ್ನಡದಲ್ಲಿ ವ್ಯಾಕೋಚನ ಅಂತ ಕರಿತೀವಿ. ಎಕ್ಸ್ಪಾನ್ಷನ್ ಅಂದರೆ ವ್ಯಾಕೋಚನ ಅಂತ ಹೇಳ್ತೀವಿ. ಸೊ ಯಾವುದೇ ಇರಲಿ, ಘನ ಇರಲಿ, ದ್ರವ ಇರಲಿ, ಅನಿಲ ಇರಲಿ, ಯಾವುದೇ ಒಂದು ವಸ್ತುವನ್ನು ಕಾಯಿಸಿದಾಗ ಅದು ಆಗೋದು ಈ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ 6ನೇ ಪ್ರಶ್ನೆ ಉತ್ತರ ಏನಪ್ಪ ಅಂದ್ರೆ ವ್ಯಾಕೋಚನವಾಗುತ್ತವೆ, ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಸಂಕೋಚನ ಅಂದ್ರೇನು? ಕಾಂಪ್ರೆಷನ್ ಅಂತ ಹೇಳ್ತೀವಿ. ಸಂಕೋಚನ ಅಂದ್ರೇನು? ಕಾಂಪ್ರೆಷನ್. ಇದು ಯಾವಾಗ ಆಗುತ್ತೆ? ಯಾವಾಗ ಘನ, ದ್ರವ ಮತ್ತು ಅನಿಲಗಳನ್ನ ತಂಪು ಮಾಡಿದಾಗ, ಕೋಲ್ಡ್ ಮಾಡಿದಾಗ ಆ ವಸ್ತು ಏನಾಗುತ್ತೆ? ಸಂಕೋಚನವಾಗುತ್ತವೆ. ಇನ್ನು ಅ ಮತ್ತೆ ಬ ಅಂತ ಕೊಟ್ಟಿದ್ದಾರೆ, ಇದಂತೂ ಸಾಧ್ಯನೇ ಇಲ್ಲ, ಯಾವುದೂ ಅಲ್ಲ, ಇದು ಕೂಡ ಸಾಧ್ಯ ಇಲ್ಲ. ಸೊ ಘನ, ದ್ರವ ಮತ್ತು ಅನಿಲಗಳನ್ನ ಕಾಯಿಸಿದಾಗ ಅವು ಏನಾಗುತ್ತವೆ? ವ್ಯಾಕೋಚನವಾಗುತ್ತವೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಏನು? ಎಕ್ಸ್ಪಾನ್ಷನ್. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್. ಓಕೆ 7ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ? 7ನೇ ಕ್ವಶನ್,
ಕೆಲವು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಹೋಗುತ್ತವೆ. ನೋಡಿ, ಕೆಲವೊಂದು ಏನಾಗುತ್ತೆ, ಡೈರೆಕ್ಟ್ಲಿ ಏನಾಗುತ್ತೆ ನೋಡಿ, ಘನ ವಸ್ತುಗಳು ಅಂತ ಕೊಟ್ಟಿವೆ. ಘನ ವಸ್ತುಗಳು ಅಂದ್ರೆ ಏನು? ಸಾಲಿಡ್. ಹೌದಾ? ಸೊ ಕೆಲವೊಂದು ವಸ್ತುಗಳು ಸಾಲಿಡ್ ಸ್ಟೇಟ್ನಲ್ಲಿ ಸಿಗುತ್ತೆ. ಸೊ ಸಾಲಿಡ್ ಸ್ಟೇಟ್ನಿಂದ ಉಷ್ಣತೆ ಕೊಟ್ಟಾಗ ಏನಾಗುತ್ತೆ, ಡೈರೆಕ್ಟ್ಲಿ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಹೋಗುತ್ತೆ. ಅನಿಲ ರೂಪ ಅಂದ್ರೆ ಏನು? ಗ್ಯಾಸಿಯಸ್ ಸ್ಟೇಟ್. ಅಂದ್ರೆ ಸಾಲಿಡ್ ಟು ಡೈರೆಕ್ಟ್ಲಿ ಗ್ಯಾಸಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ? ಏನಂತ ಕರಿತೀವಿ ಹಾಗಾದ್ರೆ? ಆಪ್ಷನ್ ನೋಡಿ ಏನು ಕೊಟ್ಟಿದ್ರೆ. ಒಂದನೇದು ಘನೀಕರಣ, ದ್ರವೀಕರಣ, ಉತ್ಪನ್ನನ, ಯಾವುದು ಅಲ್ಲ. ಯಾವುದು ಅಂತ ಕರಿತೀವಿ? ಇದಕ್ಕೆ ಸರಿಯಾದ ಆನ್ಸರ್ ಉತ್ಪನ್ನನ ಅಂತ ಹೇಳ್ತೀವಿ. ಯಾವುದು? ಉತ್ಪನ್ನನ. ಉತ್ಪನ್ನನ ಅಂದ್ರೆ ಏನು? ಇದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ಏನು? ಇಂಗ್ಲಿಷ್ನಲ್ಲಿ ಸಬ್ಲಿಮೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತವೆ. ಅದಕ್ಕೆ ಏನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಉತ್ಪನ್ನನ ಅಂತ ಕರೀತಾರೆ. ಹೌದಾ? ಸೊ ಘನೀಕರಣ ಅಂದ್ರೇನು? ಸಾಲಿಡಿಫಿಕೇಶನ್ ಅಂತ ಕರಿತೀವಿ. ದ್ರವೀಕರಣ ಅಂದ್ರೇನು? ಲಿಕ್ವಿಡಿಫಿಕೇಶನ್ ಅಂತ ಕರಿತೀವಿ. ಉತ್ಪನ್ನನ ಅಂದ್ರೇನು? ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಯ್ತಾ? ಸಾಲಿಡ್ ಟು ಡೈರೆಕ್ಟ್ಲಿ ಗ್ಯಾಸಸ್ ಸ್ಟೇಟ್ ನಲ್ಲಿ ಏನಾದ್ರು ಕನ್ವರ್ಟ್ ಆಗೋದಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಸಬ್ಲಿಮೇಷನ್ ಅಂತ ಕರಿತೀವಿ. ಏನು? ಸಬ್ಲಿಮೇಷನ್. ಹೌದಾ? ಓಕೆ, ಆನ್ಸರು ಸರಿಯಾಗಿದೆ. ಸೊ ಸ್ವಲ್ಪ ಲಕ್ಷ್ಯ ಕೊಟ್ಟು ತಗೊಂಡು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೊಡ್ತೇನೆ ಅಷ್ಟೇ. ಹೌದಾ? ಸೊ ಸ್ವಲ್ಪ ಲಕ್ಷ್ಯ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ವಶನ್ಗಳು ಅರ್ಥ ಆಗುತ್ತೆ. ಓಕೆ, ಆ ಥರ ಏನಿಲ್ಲ, ಯಾವುದೇ ಕ್ವಶನ್ ಹಂಗೇನಿಲ್ಲ ಸೊ ಅರ್ಥ ಆಗಲ್ಲ ಅಂತ ಹಂಗೇನಿಲ್ಲ. ಹೌದಲ್ವಾ? ಸೊ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕಷ್ಟೇ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಓಕೆ, 8ನೇ ಕ್ವಶನ್ ನೋಡಿ. ಓಕೆ, ತಾಪವನ್ನು ಹೆಚ್ಚಿಸದೆಯೇ ಒದಗಿಸಿದ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ. ಅದಕ್ಕೆ ಏನು ಅನ್ನುತ್ತಾರೆ? ನೋಡಿ ಕ್ವಶನ್ ನೋಡಿ ಹೇಗಿದೆ. ಕ್ವಶನ್ ನೋಡಿ ಹೇಗಿದೆ. ತಾಪವನ್ನ ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ, ಅಂದ್ರೆ ಒಂದು ಸಬ್ಸ್ಟೆನ್ಸ್ ಇದೆ. ಹೌದಾ? ಸೊ ಅದಕ್ಕೆ ಟೆಂಪರೇಚರ್ ಜಾಸ್ತಿ ಮಾಡೋಂಗಿಲ್ಲ. ಇದ್ದದ್ದೇ ಟೆಂಪರೇಚರ್ನಲ್ಲಿ ಏನಾಗುತ್ತೆ, ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಹೌದಲ್ವಾ? ನೋಡಿ ಆನ್ಸರ್ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ. ಗುಪ್ತ ಉಷ್ಣ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಯ್ಕೆ. ಸೆಕೆಂಡ್ ಆಯ್ಕೆ ಉಷ್ಣ ಸವನ ಅಂತ ಇದೆ. ಮೂರನೇ ಆಯ್ಕೆ ಉಷ್ಣದ ಪರಿಣಾಮ ಅಂತ ಇದೆ. ಹೌದಾ? 4ನೇ ಆಪ್ಷನ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡಿ. ಗುಪ್ತ ಉಷ್ಣ ಅಂದ್ರೆ ಏನು? ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಲ್ಯಾಟೆಂಟ್ ಹೀಟ್ ಆರ್ ಹಿಡನ್ ಹೀಟ್ ಅಂತ ಕರಿತೀವಿ. ಏನು? ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಒಂದೇದು ಏನು? ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಹೌದಾ? ಇನ್ನು ಎರಡನೇದು ಉಷ್ಣ ಸವನ ಅಂತ ಕೊಟ್ಟಿದ್ರು. ಉಷ್ಣ ಸವನ ಅಂದ್ರೆ ಇಂಗ್ಲಿಷ್ ಏನಂತ ಅದಕ್ಕೆ ಕಾನ್ವೆಕ್ಷನ್ ಹೀಟ್ ಅಂತ ಕರಿತೀವಿ. ಕಾನ್ವೆಕ್ಷನ್, ಕಾನ್ವೆಕ್ಷನ್ ಹೀಟ್ ಅಂತ ಕರಿತೀವಿ. ಕಾನ್ವೆಕ್ಷನ್ ಹೀಟು. ಇನ್ನು ಮೂರನೇದು ಉಷ್ಣದ ಪರಿಣಾಮ ಅಂದ್ರೆ ಇಫೆಕ್ಟ್ ಆಫ್ ದ ಟೆಂಪರೇಚರ್ ಅಂತ ಕರಿತೀವಿ, ಅಥವಾ ಇಫೆಕ್ಟ್ ಆಫ್ ದ ಹೀಟ್ ಅಂತ ಕರಿತೀವಿ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಇದಕ್ಕೆ ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಯಾಕಂದ್ರೆ ಲ್ಯಾಟೆಂಟ್ ಹೀಟ್ ಅಂದ್ರೆ ಅದೇ ಹೇಳ್ತಾರೆ, ಏನು? ತಾಪವನ್ನ ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಯ ಪರಿವರ್ತನೆ ಆಗುತ್ತೆ. ಅದಕ್ಕೆ ಲ್ಯಾಟೆಂಟ್ ಹೀಟ್ ಆರ್ ಗುಪ್ತ ಉಷ್ಣ ಅಂತ ಕರಿತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಕ್ವಶನ್ನು ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಏನು? ತಾಪವನ್ನು ಹೆಚ್ಚಿಸದೆ ಒದಗಿಸಿ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಏನು? ಗುಪ್ತ ಉಷ್ಣ ಅಥವಾ
ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. 9ನೇ ಒಂದು ಕ್ವಶನು. ಓಕೆ ನೋಡಿ, 9ನೇ ಕ್ವಶನ್ ಹೇಳುತ್ತೆ, ಓಕೆ, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ? ಇಲ್ಲಿ ನಿಯಮ ಕೊಟ್ಟಿದ್ದಾರೆ. ನಿಯಮ ನಮ್ಗೆ ಏನು ಹೇಳುತ್ತಂದರೆ, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ. ನೋಡಿ, ಉಷ್ಣತೆ ಅಂದರೆ ಟೆಂಪ್ರೇಚರ್ ಇರುತ್ತೆ, ಎರಡು ವಸ್ತುಗಳ ಮಧ್ಯದಲ್ಲಿ ಸೇಮ್ ಇರುತ್ತೆ, ಹೌದಲ್ವಾ? ಸೊ ಸೇಮ್ ಟೆಂಪ್ರೇಚರ್ ಬಿಟ್ವೀನ್ ದ ಟು ಸಬ್ಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೇಮ್ ಟೆಂಪ್ರೇಚರ್ ಇದೆ, ಹೌದಾ? ಸೊ ಆ ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ? ಆಯ್ಕೆ ನೋಡಿ, ಆಯ್ಕೆ 1 ಏನು ಕೊಟ್ಟಿದ್ದಾರೆ ಇಲ್ಲಿ? ಶೂನ್ಯ ನಿಯಮ ಅಂತ ಇದೆ, ಉಷ್ಣಗತ ಶಾಸ್ತ್ರ ನಿಯಮ ಇದೆ, ಬಾಯ್ಲ್ಸ್ ನಿಯಮ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಇನ್ನೊಂದು ಸಲ ನೋಡಿ ಕ್ವಶನ್ನು, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಇದರ ಆನ್ಸರ್ ಏನಪ್ಪ ಅಂದರೆ ಶೂನ್ಯ ನಿಯಮ ಅಂತ ಕರಿತೀವಿ. ಸೊ ಇದನ್ನೇ ಇಂಗ್ಲೀಷ್ ಅಂತ ಕರಿತೇವೆ, ಜೆರಾತ್ ಲಾಸ್ ಆರ್ ಜೆರಾತ್ ನಿಯಮ್, ಜೆರಾತ್ ಲಾ ಅಂತ ಕರಿತೀವಿ. ZEROTH, ಜೆರಾತ್ ಲಾ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಹೌದಾ? ಸೊ ಶೂನ್ಯ ನಿಯಮ ಅಂದರೆ ಇದೆ, ಒಂದೇ ಉಷ್ಣತೆ ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖನೇ ಪ್ರಸಾರವಾಗುವುದಿಲ್ಲ. ಸೊ ಅಲ್ಲಿ ಆ್ಯಕ್ಚುಲಿ ಶಾಖ ಪ್ರಸಾರವಾಗಬೇಕಾಗಿತ್ತು, ಬಟ್ ಪ್ರಸಾರ ಆಗಲ್ಲ ಅನ್ನೋದನ್ನೇ ಏನು ಹೇಳುತ್ತೆ, ನಮ್ಗೆ ಯಾವ ನಿಯಮ ಹೇಳುತ್ತೆ? ಈ ನಮ್ಮ ಜೆರಾತ್ ಅವರ ಒಂದು ನಿಯಮ ಹೇಳುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಆಯ್ಕೆ ಯಾವುದಪ್ಪ ಅಂದರೆ ಶೂನ್ಯ ನಿಯಮ ಅಥವಾ ಜೆರಾತ್ ಲಾಸ್ ಅಂತ ಹೇಳ್ತೀವಿ. ಯಾವುದು? ಶೂನ್ಯ ನಿಯಮ ಆರ್ ಜೆರಾತ್ ಲಾ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು ಉಳಿದ ಉಷ್ಣಗತ ಶಾಸ್ತ್ರ ನಿಯಮ ನಮಗೇನು ಹೇಳುತ್ತೆ? ಬಾಯ್ಲ್ಸ್ ನಿಯಮ ನಮಗೇನು ಹೇಳುತ್ತೆ? ಸೊ ಅದು ಕೂಡ ನಿಮಗೆ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ. ಉಷ್ಣಗತ ಶಾಸ್ತ್ರ ಅಂದರೆ ನಮಗೇನು ಹೇಳುತ್ತೆ ಅಂದರೆ, ಶಾಖ ಮತ್ತು ಯಾಂತ್ರಿಕ ಶಕ್ತಿಗಳ ನಡುವಿನ ಒಂದು ಸಂಬಂಧ ಮತ್ತು ಶಕ್ತಿಯ ಬದಲಾವಣೆ ಸೂಚಿಸುವತಕ್ಕಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ ಇದೆ. ಯಾವುದು? ಉಷ್ಣಗತ ಶಾಸ್ತ್ರ ಅಂತ ಹೇಳ್ತೀವಿ. ಏನು? ಶಾಖ ಮತ್ತು ಯಾಂತ್ರಿಕ ಶಕ್ತಿಗಳ ನಡುವಿನ ಸಂಬಂಧ, ಹೌದಾ? ಅದಕ್ಕೆ ನಾವು ಉಷ್ಣಗತ ಶಾಸ್ತ್ರ. ಇನ್ನು ಈ ಬಾಯ್ಲ್ಸ್ ನಿಯಮ ನಮಗೇನು ಹೇಳುತ್ತೆ? ಬಾಯ್ಲ್ಸ್ ನಿಯಮ ಸೊ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ಬಾಯ್ಲ್ಸ್ ನಿಯಮ ನಮ್ಗೆ ಏನು ಹೇಳುತ್ತಪ್ಪ ಅಂದರೆ, ಫಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತ ಹೇಳ್ತೀವಿ, ಹೌದಾ? ಸೊ 8th, 9th, 10th, 11th ಪ್ರತಿಯೊಂದು ಕ್ಲಾಸ್ನಲ್ಲಿ ಇದು ಬರುತ್ತೆ, ಬಾಯ್ಲ್ಸ್ ಲಾ, ಹೌದಾ? ಹಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂದರೆ ಸ್ಥಿರ ಒತ್ತಡದಲ್ಲಿ ಒಂದು ದ್ರವ್ಯರಾಶಿಯ ಗಾತ್ರವು ಅದರ ತಾಪಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಸ್ಥಿರ ಒತ್ತಡದಲ್ಲಿ ದ್ರವ್ಯರಾಶಿಯು ಗಾತ್ರ ಅಂದರೆ ಏನು? ವಾಲ್ಯೂಮ್, ಫಿ ಅಂತ ಕೊಟ್ಟಿದ್ದಾರೆ, ಇಲ್ಲಿದೆ ಅಲ್ವ ಫಿ, ಹೌದಾ? ಸೊ ವಾಲ್ಯೂಮ್ ಅದಕ್ಕೆ ಇದು ಏನಿರುತ್ತೆ? ನೇರ ಅನುಪಾತದಲ್ಲಿ. ಅದಕ್ಕೆ ಟೆಂಪರೇಚರ್ ಅಂದರೆ ತಾಪಕ್ಕೆ ನೇರವಾದಂಥ ಅನುಪಾತದಲ್ಲಿ ಇರುತ್ತೆ. ಸೊ ಇದಕ್ಕೆ ನಾವು ಬಾಯ್ಲ್ಸ್ ಲಾ ಅಂತ ಕರಿತೀವಿ, ಹೌದಾ? ಪ್ರಶ್ನೆ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ. ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ ಅಂದರೆ ಶೂನ್ಯ ನಿಯಮ ಅಥವಾ ಇಂಗ್ಲೀಷ್ನಲ್ಲಿ ಜೆರಾತ್ ಲಾ ಅಂತ ಕರಿತೀವಿ. ಯಾವುದು? ಜೆರಾತ್ ಲಾ. ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆ ನೋಡಿ ಹೇಗಿದೆ. ಪ್ರಶ್ನೆ ನಮಗೇನು ಹೇಳುತ್ತೆ? ಸಾಮಾನ್ಯ ಮಾನವನ ದೇಹದ ಉಷ್ಣತೆ. ಸೊ ಇದು ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ಸು, ಹೌದಲ್ವಾ? ಸಾಮಾನ್ಯ ಮಾನವ ಈ ಸದ್ಯಕ್ಕೆ ನೀವೆಲ್ಲರೂ ಇದ್ದೀವಿ. ಸೊ ನಾವೆಲ್ಲ ನಾರ್ಮಲಾಗಿದ್ದೀವಿ. ಸೊ ನಾರ್ಮಲಾಗಿ ಯಾವಾಗ ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೆ ಎಷ್ಟು ಇರ್ತಪ್ಪ ಅಂದರೆ ಟೆಂಪ್ರೇಚರು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ 27 ಅಂತರೂ ಆಗಲ್ಲ, 47 ಅಂತರೂ ಆಗಲ್ಲ, ಸೊ ಯಾವುದು ಅಂತರೂ ಆಗಲ್ಲ, ಹೌದಾ? ಲಕ್ಷಲ್ಲಿ ಬರ್ತಾ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಎಷ್ಟು ಇರ್ತಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್. ಅಲ್ಲಿ ನಿಮಗೆ ಕೆಲವೊಂದು ಸಲ ಆನ್ಸರ್ಗಳನ್ನು ಕೆಲ್ವಿನ್ದಲ್ಲೇ ಕೊಟ್ಟಿರ್ತಾರೆ, ಫ್ಯಾರನ್ಹೀಟ್ಗಳಲ್ಲೇ ಕೊಟ್ಟಿರ್ತಾರೆ, ಹೌದಾ? ಸೊ ಸರಿಯಾಗಿ ನೋಡಿ ಅಲ್ಲಿ ನೀವು ಆನ್ಸರ್ಗಳನ್ನು ಚಾಯ್ಸ್ ಮಾಡಿ. ಓಕೆ ಮತ್ತು ಫಸ್ಟ್ ಕ್ವಶನಿಂದ ಮತ್ತೆ ತಮ್ಮೆಲ್ಲರೂ ರಿಪೀಟಾಗಿ ಮತ್ತೆ ಆನ್ಸರ್ ಹೇಳ್ತೀನಿ. ಸೊ ಮತ್ತೆ ಪ್ರತಿಯೊಬ್ಬರು ಇನ್ನೊಂದು ಸಲ ಲಕ್ಷ ಪಟ್ಟು ಕೇಳಿ ಕೊನೆಯದಾಗಿ ಹೇಳಿಬಿಡ್ತೀನಿ. ಸೊ ಫಸ್ಟ್ ಕ್ವಶನ್ ಆನ್ಸರ್ ಇದೆ ನೋಡಿ.
ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಕೇಳಿದ್ರೆ ಥರ್ಮೋಮೀಟರ್ ಅಂತ ಹೇಳ್ತೀವಿ, ಹೌದಾ. ಸೆಕೆಂಡ್ ಕ್ವೆಶನ್, ಉಷ್ಣತೆಯ SI ಮೂಲಮಾನ ಯಾವುದು ಅಂತ ಕೇಳಿದ್ರೆ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಯಾವುದು? ಡಿಗ್ರಿ ಕೆಲ್ವಿನ್ ಇದೆ. ಮುಂದೆ ಥರ್ಮೋಮೀಟರ್ದಲ್ಲಿ ಪಾದರಸವನ್ನು ಏಕೆ ಉಪಯೋಗಿಸುತ್ತಾರೆ? ಆಯ್ಕೆ ಯಾವುದಪ್ಪ ಅಂದರೆ ಡ, ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ನೆಕ್ಸ್ಟು 4ನೇ ಆಪ್ಷನ್ ನೋಡಿ, ಕೆಲವೊಂದು ಥರ್ಮೋಮೀಟರ್ದಲ್ಲಿ ಪಾದರಸದ ಬದಲಾಗಿ ಆಲ್ಕೋಹಾಲನ್ನು ಉಪಯೋಗ ಮಾಡ್ತಾರೆ. ಇದಕ್ಕೆ ಆಪ್ಷನ್ ಏನಪ್ಪ ಅಂದರೆ ಮೇಲಿನ ಎಲ್ಲ. ಅಂದರೆ ಯಾವುದು? ಪಾದರಸ -39°C ಘನೀಕರಣವಾಗುತ್ತೆ. ಆಲ್ಕೋಹಾಲ್ -114°C ಘನೀಕರಣವಾಗುತ್ತೆ. ಮೂರನೇದು, ಇದು ಕೂಡ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಆಪ್ಷನ್ ಡ, ಮೇಲಿನ ಎಲ್ಲ. ಸೊ ಮೇಲಿನ ಎಲ್ಲ ಅಂತಕ್ಕಂಥ ಒಂದು ಆಯ್ಕೆ ಅದಕ್ಕೆ ಸರಿಯಾದ ಆನ್ಸರು, ಹೌದಾ. 5ನೇ ಕ್ವೆಶನ್ನು, ಥರ್ಮೋಮೀಟರ್ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಗ್ಯಾಲಿಲಿಯೋ. ಯಾರು? ಗ್ಯಾಲಿಲಿಯೋ. ಓಕೆ. ಇನ್ನು ಘನ, ದ್ರವ ಮತ್ತು ಅನಿಲಗಳನ್ನು ಕಾಯಿಸಿದಾಗ ಏನಾಗುತ್ತೆ? ವ್ಯಾಕೋಚನವಾಗುತ್ತೆ, ಅಂದರೆ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ, ವ್ಯಾಕೋಚನ, ಹೌದಾ. ಇನ್ನು 7ನೇ ಪ್ರಶ್ನೆ, ಕೆಲವು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತವೆ. ಅದಕ್ಕೆ ಏನನ್ನುತ್ತಾರೆ? ಉತ್ಪನ್ನನ. ಏನು? ಸಬ್ಲಿಮೇಷನ್ ಅಥವಾ ಉತ್ಪನ್ನನ ಅಂತ ಕರೀತಾರೆ. ಓಕೆ. ನೆಕ್ಸ್ಟು, ತಾಪವನ್ನು ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನು ಎನ್ನುವರು? ಗುಪ್ತ ಉಷ್ಣ. ಏನು? ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಹೇಳ್ತೀವಿ. ಇನ್ನು 9ನೇ ಕ್ವೆಶನು, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಇದು ಯಾರ ನಿಯಮ ಅಂದರೆ ಶೂನ್ಯ ನಿಯಮ ಅಂತ ಹೇಳ್ತೀವಿ. 10ನೇದು, ಸಾಮಾನ್ಯ ಮಾನವನ ದೇಹದ ಉಷ್ಣತೆ ಎಷ್ಟು ಅಂದರೆ 37°C, ಹೌದಾ. ಓಕೆ. ಇನ್ನೊಂದು ವಿಷಯ ಏನಪ್ಪ ಹೇಳಬೇಕಂದ್ರೆ, ಸೊ ನಿನ್ನೆ 15 ಏಪ್ರಿಲ್ 2024 TET ಅಂದರೆ ಕರ್ನಾಟಕ TET ಏನು ನಡೆಯೋದಿದೆಯಲ್ಲ, 30 ಜೂನ್ಗೆ ಎಕ್ಸಾಮ್ ಆಲ್ರೆಡಿ ಫಿಕ್ಸ್ ಆಗಿದೆ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ನಿನ್ನೆ 15ನೇ ತಾರೀಕಿಗೆ ಏನು ಗೌರ್ಮೆಂಟ್ದಿಂದ ಒಂದು ಅಧಿಕೃತವಾದಂಥ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಧಿಸೂಚನೆ ಏನಪ್ಪ ಅಂದರೆ ಎಕ್ಸಾಮ್ ಡೇಟು ಅದೇ ಇದೆ, ಬಟ್ ಫಾರ್ಮ್ ಯಾವ ಥರ ಫಿಲಪ್ ಮಾಡಬೇಕು, ಕ್ರೈಟೇರಿಯಾ ಏನಿದೆ, ಯಾರದಕ್ಕೆ ಅಪ್ಲೈ ಇರ್ತಾರೆ, ಸೊ ಅದರ ಒಂದು ವಿಡಿಯೋ ಕೂಡ ಈ 1 ಅಥವಾ 2 ಅವರ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ಚಾಪ್ಟರ್ ನಂಬರ್ 9 ಹೀಟ್ ಅಂದರೆ ಉಷ್ಣತೆ ಬಗ್ಗೆ ತಾವು ಸ್ಟಡಿ ಮಾಡ್ತಾ ಇರಿ. ಸೊ 1 or 2 ಅವರಲ್ಲಿ ಅದರ ಒಂದು ಡೀಟೇಲ್ಸ್ ಆಗಿರ್ತಕ್ಕಂಥ ವಿಡಿಯೋ ಕ್ಲಾಸ್ ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗನೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬರು ಯಾರು ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಮಾಹಿತಿಯ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಕರ್ನಾಟಕ TET 2024 ಒಂದು ಮಾಹಿತಿ ಇದೆ. ಸೊ ಅದರ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.